ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸುಧಾ ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ನನ್ನ ಡಯಟ್ ರೊಟೀನ್ ಯಾವ ರೀತಿ ಹೋಯ್ತು, ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಯಾವ ರೀತಿ ನನ್ನ ಡಯಟ್ ರೊಟೀನ್ ಯಾವ ರೀತಿ ಇರುತ್ತೆ. ಇವತ್ತು ನಾನು ಯೂಶಲಿ ಉಪವಾಸ ಇರ್ತೀನಿ, ಒಂದು ಹೊತ್ತು ಉಪವಾಸ ಇರ್ತೀನಿ ಅಷ್ಟೇ. ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಅದು ಆದಮೇಲೆ ನಾನು ಮಧ್ಯಾಹ್ನ ಏನೂ ತೊಗೊಳ್ಳೋದಿಲ್ಲ, ರಾತ್ರಿ ಊಟ ಮಾಡ್ತೀನಿ ಅಷ್ಟೇ. ಇದೇ ನಂದು ಉಪವಾಸ ಅಂದರೆ ಇಷ್ಟೇ ಮಾಡೋದು. ನಾನು ಇಡೀ ದಿನ ಉಪವಾಸ ಅಂತೂ ಇರಲ್ಲ. ನಾನು ಇದು ಒಂದು ಹೊತ್ತು ಉಪವಾಸ ಅಂತ ಹೇಳ್ಬೋದು ಅಷ್ಟೇ. ಇವತ್ತಿನ ನನ್ನ ಮಾರ್ನಿಂಗ್ ಡ್ರಿಂಕ್ಸ್ ಬಂದ್ಬಿಟ್ಟು ನಾನು ಸ್ವಲ್ಪ ಶುಂಠಿ ಮತ್ತು ಪುದೀನ ಹಾಕ್ಕೊಂಡು ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ರೆಡಿ ಆಗಿದೆ ನೋಡಿ. ಇದನ್ನು ನಾನು ಬೆಳಿಗ್ಗೆ 9 o'clock ತೊಗೊಂಡಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳು ತುಂಬ ಹಠ ಮಾಡ್ತಾಯಿದ್ರು, ಅದಕ್ಕೋಸ್ಕರ ನಾನು ಇವತ್ತು ಆಚೆ ಹೋಗ್ತಾ ಇದ್ದೀನಿ. ಟಿಫನ್ ತಿನ್ನೋಕ್ಕೆ ಹೋಗ್ತಾ ಇರೋದು ಆಚೆ ನಾನು. ಇವಾಗ ನಾವು 9:30 10 o'clock ಹೋಗ್ತಾ ಇದ್ದೀವಿ. ಸ್ವಲ್ಪ ಕೋಲ್ಡ್ ವೆದರ್ ಇದೆ ಅಲ್ವಾ, ಅವ್ರು ತುಂಬ ದಿನ ಆಯಿತು ಆಚೆ ಹೋಗಿಲ್ಲ, ತಿಂಡಿ ತಿನ್ನಬೇಕು ಅಂತ ಹಠ ಮಾಡ್ತಾಯಿದ್ರು. ಅದಕ್ಕೋಸ್ಕರ ನಾನೇ ಕರ್ಕೊಂಡು ಹೋಗ್ತಾಯಿದ್ದೆ. ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ರೋಡಲ್ಲೇ ಇರೋದು, ತುಂಬ ಏನು ದೂರ ಇರಲ್ಲ. ಇವತ್ತಿನ ನನ್ನ ಬ್ರೇಕ್ಫಾಸ್ಟು ಸ್ಕಿಪ್ ಮಾಡಿದ್ದೀನಿ ನಾನು, ಚೀಟಿಂಗ್ ಅಂತೂ ಮಾಡಿದ್ದೀನಿ, ಆಚೆ ತಿಂದಿದ್ದೀನಿ. ನೋಡೋಣ ಯಾವ ರೀತಿ ಇರುತ್ತೆ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮಗೇನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಹಾಗೆಯೇ ತುಂಬ ಜನ ಡಯಟ್ ಮಾಡೋ ಯಾರೆಲ್ಲ ಫಾಲೋ ಅಪ್ ಮಾಡ್ತಾಯಿದ್ದೀರಾ, ಏನು ನಿಮ್ಮ ಡಯಟ್ ಎಲ್ಲಿ ಬಂದಿದೆ. ನನ್ನ ವೆಯ್ಟ್ನ ನಾನು ವೀಕ್ಲಿ 1 ಟೈಮ್ ನಾನು ನಿಮಗೆ ಡಯಟ್ ನಂದು ವೆಯ್ಟ್ ಎಷ್ಟಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಯಾಕೆಂದರೆ ಡೈಲಿ ಒಂದಿನ ಹೆಚ್ಚು ಕಡಿಮೆ ಎಲ್ಲ ಆಗಿಬಿಡುತ್ತೆ. ಅದಕ್ಕೆ ನಾನು ಡೈಲಿ ಅಪ್ಲೋಡ್ ಮಾಡ್ತೀನಿ ನಂದು ವೆಯ್ಟ್ ಅಂತ ಅಂದ್ಕೊಂಡ್ರೆ ನಿಮಗೆ ಹೇಳಿಬಿಟ್ರೆ ಅದು ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಒಂದು ದಿನ ಹೆಚ್ಚು ಕಡಿಮೆ ಎಲ್ಲ ಆಗಿಬಿಡುತ್ತೆ. 200 ಗ್ರಾಮು ಇಲ್ಲಾಂದರೆ 300 ಗ್ರಾಮು ಈ ಥರ ಎಲ್ಲ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಯಾಕೆಂದರೆ ಈ ಥರ ಚೀಟಿಂಗ್ ಮಾಡಿದಾಗಂತೂ ನಮಗೆ ವೆಯ್ಟ್ ಸರಿಯಾಗಿ ತೋರಿಸೋದೇ ಇಲ್ಲ, ಸ್ವಲ್ಪ ಟೈಮ್ ವೆಯ್ಟ್ ಗೇನ್ ಆಗಿಬಿಟ್ಟಿರುತ್ತೆ ನೋಡಿ. ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನಾನು ದೋಸೆ ತೊಗೊಂಡಿದ್ದೀನಿ, ಸೆಟ್ ದೋಸೆ ಬರ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಇರೋದು ನನ್ನ ಮಗನಿಗೆ ಐಸ್ ಕ್ರೀಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವನಿಗೆ ಎಷ್ಟೇ ಕೋಲ್ಡ್ ಇರಲಿ ಏನೇ ಇರಲಿ, ನನ್ನ ಮಗ ಮಾತ್ರ ಐಸ್ ಕ್ರೀಮ್ ತಿನ್ನೋದು ಮಾತ್ರ ಬಿಡಲ್ಲ. ಅವ್ನು ಫಸ್ಟ್ ಹೋಟೆಲಿಗೆ ಹೋದ ತಕ್ಷಣ ತೊಗೊಳ್ಳೋದೆ ಐಸ್ ಕ್ರೀಮ್. ನೋಡಿದ್ರಲ್ಲ, ನನ್ನ ಮಗಳು ಇಡ್ಲಿ ತೊಗೊಂಡ್ಳು, ಅವರಿಬ್ಬರು ಇಡ್ಲಿ ವಡೆ ತೊಗೊಂಡಿದ್ರು, ನಾನು ಸೆಟ್ ದೋಸೆ ತೊಗೊಂಡಿದ್ದೆ. ಅಲ್ಲಿಂದ ತಿನ್ಕೊಂಡು ಬಂದ್ವಿ ನಾವು. 11 o'clock ಬಂದುಬಿಟ್ವಿ ತಿನ್ಕೊಂಡು. ಅದು ಆದಮೇಲೆ ನಾನು ಮಧ್ಯಾಹ್ನ ಏನು ತುಂಬ ಗ್ಯಾಪ್ ಆಗಿಬಿಡುತ್ತೆ, ಸುಮ್ಮನೆ ಎಸಿಡಿಟಿ ಆಗಿಬಿಡುತ್ತೆ ಅಂತ ನಾನು ಒಂದು ಆ್ಯಪಲ್ ತೊಗೊಂಡಿದ್ದೀನಿ. ಮಧ್ಯಾಹ್ನ ನಾನು 2 ಗಂಟೆಗೆ ಒಂದು ಆ್ಯಪಲ್ ತೊಗೊಂಡಿದ್ದೀನಿ. ಅದು ಆದಮೇಲೆ ನಾನು 4 o'clock ಗ್ರೀನ್ ಟೀ ಕೂಡ ತೊಗೊಂಡಿದ್ದೀನಿ. ನೀವು ಏನಾದರೂ ಮಧ್ಯಾಹ್ನ ನಿಮ್ಮ ಮನೇಲಿ ನೀವು ಏನು ಮಾಡಿರ್ತೀರ ಅದನ್ನೇ ನೀವು ತೊಗೋಬೋದು. ನಾನು ಉಪವಾಸ ಇದ್ದೀನಿ ಅಂತ ನೀವು ಅದೇ ಥರ ಫಾಲೋ ಅಪ್ ಮಾಡಬೇಕಂತ ಏನೂ ಇಲ್ಲ. ನೀವು ಮನೇಲಿ ಮಧ್ಯಾಹ್ನ ಏನು ಮಾಡ್ಕೊಂಡಿರ್ತೀರೋ ಅದೇ ನೀವು ಡಯಟ್ನ ಕಂಟಿನ್ಯೂ ಮಾಡ್ಬೋದು. ಇದು ಆದಮೇಲೆ ನಾನು ರಾತ್ರಿ ಊಟಕ್ಕೆ ನಾನು ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಚಪಾತಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಎಲೆಕೋಸು ಪಲ್ಯ, ಕ್ಯಾಬೇಜ್ ಬರುತ್ತಲ್ಲ ಅದ್ರದ್ದು ಪಲ್ಯ ಕೂಡ ಮಾಡ್ಕೊತಾ ಇದ್ದೀನಿ. ಅದನ್ನು ಮಾಡ್ಕೊಳ್ಳೋಕ್ಕೆ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪು ಬಲ್ತಿರೋದಿರೋದ್ರಿಂದ ನಾನು ಸ್ವಲ್ಪ ಬಿಸಿ ನೀರು ಮಾಡ್ಕೊಂಡಿದ್ದೆ. ಅದಕ್ಕೆ ನಾನು ಪಾಲಕ್ ಸೊಪ್ಪನ್ನ ಒಂದು 5ರಿಂದ 10 ನಿಮಿಷ ಬಿಟ್ಬಿಡಬೇಕು, ಅದು ಅಲ್ಲೇ ಸಾಫ್ಟ್ ಆಗಿಬಿಡುತ್ತೆ. ಅದು ಆದಮೇಲೆ ನಾನು ಅದನ್ನು ಅಲ್ಲಿಗೆ ರೆಡಿ ಆಗೋಕ್ಕೆ ಬಿಟ್ಬಿಟ್ಟಿದ್ದೀನಿ. ಇವಾಗ ನಾನು ಕ್ಯಾಬೇಜ್ ಏನು ತೊಗೊಂಡಿದ್ದೀನಲ್ವ ಅದನ್ನು ಚೆನ್ನಾಗಿ ಇವಾಗ ಕಟ್ ಮಾಡ್ಕೊತೀನಿ. ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು, ತುಂಬ ಜನ ಕ್ಯಾಬೇಜ್ ತಿನ್ನಬಾರ್ದು ಅಂತಾರೆ, ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ತಿಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಅದರಲ್ಲಿ ಕೂಡ ನಾವು ಕ್ಯಾಲರೀಸ್ ತುಂಬ ಕಡಿಮೆ ಇರುತ್ತೆ. ಕ್ಯಾಬೇಜ್ ಕೂಡ ನಾವು ಬಳಸ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಇವಾಗ ಕ್ಯಾಬೇಜ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ನಾನು ಚಪಾತಿ ಹಿಟ್ಟು ಕೂಡ ಕಲಿಸ್ಕೊತಾ ಇದ್ದೀನಿ. ನಾನೇನು ಪಾಲಕ್ ಸೊಪ್ಪನ್ನ ನೆನೆಸಿಟ್ಟಿದ್ನಲ್ವ ಬಿಸಿನೀರಲ್ಲಿ ಹಾಕಿ, ಇವಾಗ ಅದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಅದಕ್ಕೆ ಏನು ಹಾಕ್ಕೊಂಡಿಲ್ಲ, ಬರೀ ಪಾಲಕ್ ಸೊಪ್ಪನ್ನ ಮಾತ್ರ ಏನು ಯೂಸ್ ಮಾಡ್ಕೊಂಡಿರೋದು. ಇವಾಗ ನಾನು ಚಪಾತಿ ಹಿಟ್ಟಿಗೆ 1 ಬೌಲಷ್ಟು ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ, ನಾನೇನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಪಾಲಕ್ ಸೊಪ್ಪನ್ನ ಅದನ್ನು ಹಾಕ್ಕೊಂಡು ಇವಾಗ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊತಾ ಇದ್ದೀನಿ. ಇದನ್ನು ನಾನು ನೈಟ್ ಡಿನ್ನರ್ಗೆ ತೊಗೊಂಡಿರೋದು. ನಾನು ಹೇಳ್ತಾ ಇದ್ದೀನಿ, ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತೀನಿ, ಟೈಮಿಂಗ್ ಕೂಡ ಮೆನ್ಷನ್ ಮಾಡ್ತೀನಿ. ತುಂಬ ಜನ ಕೇಳ್ತಾ ಇದ್ದೀರಾ, ಅಕ್ಕ ನೀವು ರಾತ್ರಿ ಊಟಕ್ಕೆ ಏನು ತೊಗೊಂಡ್ರಿ, ಮಧ್ಯಾಹ್ನ ಏನು ತೊಗೊಂಡ್ರಿ. ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿದರೆ ನಿಮಗೆ ಎಲ್ಲ ಗೊತ್ತಾಗುತ್ತೆ. ತುಂಬ ಜನ ಏನು ಮಾಡಿಬಿಡ್ತಾರೆ, ವಿಡಿಯೋ ಸ್ಕಿಪ್ ಮಾಡಿ ನೋಡಿಬಿಡ್ತಾರೆ. ನಿಮಗೆ ಇಂಪಾರ್ಟೆಂಟ್, ನಿಮಗೆ ಬೇಕಾಗಿರೋದೇ ಮಿಸ್ ಆಗಿಬಿಡುತ್ತೆ. ಆಮೇಲೆ ನನಗೆ ಕಮೆಂಟ್ ಮಾಡಿ ಕೇಳ್ತೀರಾ. ಏನು ಪ್ರಾಬ್ಲಮ್ ಇಲ್ಲ, ಕೇಳಿ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ಎಲ್ಲರಿಗೂ ನಾನು ಆದಷ್ಟು ರಿಪ್ಲೈ ಮಾಡ್ತೀನಿ. ಇವಾಗ ನಾನು ಏನು ಎಲೆಕೋಸು ಇತ್ತಲ್ವ ಕಟ್ ಮಾಡಿ ಇಟ್ಕೊಂಡಿದ್ದು, ಅದನ್ನು ನಾನು ಚೆನ್ನಾಗಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ.
ನೀವು ಹಾಗೇನೂ ಮಾಡ್ಕೋಬೋದು. ಹಾಗೆ ಮಾಡಿಕೊಂಡ್ರೆ ಸ್ವಲ್ಪ ಹೊತ್ತು ಜಾಸ್ತಿ ಬೇಯಿಸ್ಕೋಬೇಕಾಗತ್ತೆ. ನಾನು ಜಾಸ್ತಿ ಬೇಯಿಸ್ಕೊಳ್ಳಲ್ಲ, ಯಾಕಂದರೆ ಆಲ್ರೆಡಿ ಫ್ರೈ ಮಾಡಿರ್ತೀವಿ ಅಲ್ವಾ, ಬೇಗ ಬೆಂದೋಗ್ಬಿಡುತ್ತೆ. ಇವಾಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಆನಿಯನ್ನು ಟೊಮೆಟೊ ಏನೂ ಯೂಸ್ ಮಾಡೋದಿಲ್ಲ, ಬರೀ ಇದನ್ನು ಮಾತ್ರ ಎಲೆಕೋಸು, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ 2 ಸ್ಪೂನಷ್ಟು. ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಜೀರಿಗೆ, ಸಾಸಿವೆ ಮತ್ತು ಹಸಿಮೆಣ್ಸಿಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನಗೆ ಇದೇ ರೀತಿ ನೀವು ಸಪೋರ್ಟ್ ಮಾಡಿ. ನನಗೂ ವಿಡಿಯೋ ಮಾಡಬೇಕು, ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಹೋಪ್ ಬರುತ್ತೆ. ನೀವು ಈ ಥರ ಸಪೋರ್ಟ್ ಮಾಡಿದರೆ. ನಿಮಗೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸ್ಬೋದು. ನಿಮಗೆ ನಾನು ಪ್ರತಿಯೊಂದು ರೆಸಿಪಿನೂ ಕೂಡ ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಮಧ್ಯದಲ್ಲಿ ಏನಾದರೂ ಸ್ಕಿಪ್ ಆಗಿದ್ರೆ ನೀವೇ ಅಡ್ಜಸ್ಟ್ ಮಾಡ್ಕೋಬೋದು. ಯಾಕೆಂದರೆ ಎಲ್ಲರಿಗೂ ಮಹಿಳೆಯರಂದಮೇಲೆ ಮನೆಯಲ್ಲಿ ನಾವು ಹೌಸ್ ವೈಫ್ ಅಂದಮೇಲೆ ನಮಗೆ ಕುಕ್ಕಿಂಗ್ಸ್ ಎಲ್ಲ ಬಂದೇ ಬರುತ್ತೆ ಆಲ್ಮೋಸ್ಟು. ನಾನು ಎಲ್ಲರೂ ಯಾವ ರೀತಿ ಅಡುಗೆ ಮಾಡ್ತಾರೆ ಅದೇ ರೀತಿ ಮಾಡ್ತಾಯಿದ್ದೀನಿ. ನಾನೇನು ಡಿಫ್ರೆಂಟಾಗಿ ಸ್ಪೆಷಲಾಗಿ ಮಾಡ್ತಾಯಿಲ್ಲ. ನಾನೇನು ಕಲ್ತಿದ್ದೀನಿ, ನನಗೇನು ಗೊತ್ತಿದೆ ಅದನ್ನೇ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಿಮ್ಗೇನಾದರೂ ಮಧ್ಯೆ ಏನಾದರೂ ಸ್ಕಿಪ್ ಆಗಿದ್ದರೆ ನೀವು ಗೊತ್ತಿರುತ್ತಲ್ವ, ನೀವೇ ಮಾಡ್ಕೋತೀರಾ ಅಂತ ನಾನು ಮಧ್ಯೆ ಸ್ಕಿಪ್ ಮಾಡ್ತಾ ಇರೋದು. ಇವಾಗ ನೋಡಿ, ನಾನು ಇದಕ್ಕೆ ಆನಿಯನ್ನು ಟೊಮೆಟೊ ಏನು ಬೆಳೆಸ್ತಾ ಇಲ್ಲ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಅಲ್ಲ, ಉದ್ದಿನಬೇಳೆ ಹಾಕಿದ್ದೀನಿ. ಜೀರಿಗೆ, ಸಾಸಿವೆ, ಹಸಿಮೆಣ್ಸಿಕಾಯಿ, ಕರಿಬೇವು ಇಷ್ಟೇ ಹಾಕ್ಬಿಟ್ಟು ನಾನೇನು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಎಲೆಕೋಸು, ಅದನ್ನು ಹಾಕಿ ಚೆನ್ನಾಗಿ ಇದನ್ನು ಇವಾಗ ನೀವು ಫ್ರೈ ಮಾಡ್ಕೊಳ್ಳಿ. ಎಲ್ಲ ನಾವೇನು ಒಗ್ಗರಣೆ ಕೊಟ್ಕೊಂಡಿರೋದು ಎಲ್ಲ ಇದ್ರ ಜೊತೆಗೆ ಮಿಕ್ಸ್ ಹಾಕಬೇಕು. ಅದೇ ಥರ ನೀವು ಫ್ರೈ ಬಾಡಿಸ್ಕೊಳ್ಳಿ. ಇದಕ್ಕೆ ನಾವು ಒಂದು ಸ್ವಲ್ಪ ಅರಿಶಿನ ಹಾಕ್ಕೋತೀನಿ. ಅರಿಶಿನ ಹಾಕ್ಕೊಂಡು ನಾನು ಇದಕ್ಕೆ ಹಸಿ ಕೊಬ್ಬರಿ ಕೂಡ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಬಿಡ್ತೀನಿ. ಇದೆಲ್ಲ ಹಾಕಿ ಸ್ವಲ್ಪ ಒಂದು 5 ನಿಮಿಷ ನೀವು ಕುದಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ನೋಡಿ, ಇದಕ್ಕೆ ನಾನು ಉಪ್ಪು ಕೂಡ ಹಾಕಿದ್ದೀನಿ, ಅರಿಶಿನ ಪೌಡ್ರ್ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ನಾನು ಇದನ್ನು ಕುದಿಸ್ಕೊತೀನಿ. ಅದೇನು ಸ್ವಲ್ಪ ಗಡ್ಡೆ ಥರ ಇರುತ್ತಲ್ವ, ಅದೆಲ್ಲ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದರೆ ಟೇಸ್ಟ್ ಸಖತ್ತಾಗಿತ್ತು, ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಇದಕ್ಕೆ ನೀವು ಹಸಿ ಕೊಬ್ಬರಿ ಹಾಕ್ಕೋಬೇಕು ತುರಿದು. ಇದಾದಮೇಲೆ ಒಂದು ಹಾಫ್ ಲೆಮನ್ ಹಾಕ್ಕೊಳ್ಳಿ, ಸಖತ್ತಾಗಿರುತ್ತೆ. ಹಾಗೆ ತಿನ್ಬೋದು. ಇದಕ್ಕೆ ಚಪಾತಿ, ರೊಟ್ಟಿ, ರೈಸು ಏನೂ ಬೇಡ, ನೀವು ಹಾಗೆ ತಿನ್ಬೋದು, ಅಷ್ಟು ಚೆನ್ನಾಗಿತ್ತು. ನಾನು ಒಂದು ಚಪಾತಿ ತೊಗೊಂಡೆ, ಮಿಕ್ಕಿದ್ದೆಲ್ಲ ಹಾಗೆ ತಿಂದ್ಬಿಟ್ಟು. ಯೂಶ್ವಲಿ ನಾನು ತುಂಬ ದಿನದಿಂದ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ನೀವೇನು ಇವಾಗ ಚಪಾತಿ ಮತ್ತು ಪಲ್ಯ ಏನು ತೊಗೊಂಡಿರ್ತೀರಲ್ವ, ನೀವು ಚಪಾತಿ ತಿಂದಮೇಲೆ ಮಿಕ್ಕಿದ ಪಲ್ಯನ ನೀವು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಹಾಗೆ ತಿನ್ನಬೇಕು. ಯಾಕೆಂದರೆ ನೀವು ಚಪಾತಿಗಿನ್ನ ಪಲ್ಯದ ಕ್ವಾಂಟಿಟಿ ಏನು ನೀವು ಜಾಸ್ತಿ ತೊಗೊಂಡಿರ್ತೀರಲ್ವ, ಅದಕ್ಕೋಸ್ಕರ ನೀವೇನಾಗ್ಬಿಡುತ್ತೆ, ಚಪಾತಿ ತಿಂದುಬಿಡ್ತೀರಾ ಪಲ್ಯ ಜೊತೆಗೆ, ಆದರೆ ಪಲ್ಯ ಇನ್ನೂ ಸ್ವಲ್ಪ ಮಿಕ್ಕಿರುತ್ತೆ. ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಪಲ್ಯನ ಹಾಗೇ ತಿಂದರೆ ತುಂಬ ಒಳ್ಳೆಯದು. ನಾನಂತೂ ಏನು ಮಿಕ್ಕಲ್ಲ, ಎಲ್ಲನೂ ತಿಂದುಬಿಡ್ತೀನಿ. ನೋಡಿದ್ರಲ್ಲ, ಇವತ್ತಿನ ನಾನು ಕ್ಯಾಬೇಜ್ ಪಲ್ಯ ಕೂಡ ರೆಡಿ ಆಯಿತು. ಇದ್ರ ಜೊತೆಗೆ ನಾನು ಪಾಲಕ್ ಏನು ಆಲ್ರೆಡಿ ಚಪಾತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ನಾನು 1 ಚಪಾತಿ ತೊಗೊಂಡಿದ್ದೀನಿ. ನೈಟ್ ಅಲ್ವಾ, ನಾನು ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ. ಹಾಗೆ ಇದನ್ನು ಪಲ್ಯ ತಿನ್ನಬೇಕಂದೆ, ಆದರೆ ಚಪಾತಿ ಹಿಟ್ಟು ಆಲ್ರೆಡಿ ಕಾಲಿಸಿಟ್ಟಿರೋದ್ರಿಂದ ನಾನು 1 ಚಪಾತಿ ಕೂಡ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟು ಆಚೆ ಕಡೆ ತಿಂದಿರೋದ್ರಿಂದ ನಾಳೆ ನನ್ನ ವೆಯ್ಟ್ ಎಷ್ಟು ತೋರಿಸುತ್ತೆ ಗೊತ್ತಿಲ್ಲ. ನಾನು ನಿಮಗೆ ಎವ್ರಿ ವೀಕ್ 7 ಡೇಸ್ ಬರುತ್ತಲ್ವ ನನಗೆ, ನಂದು ಡಯಟ್ ರೋಟೀನಲ್ಲಿ ನನಗೆ ಇದು 4th ಡೇಸ್ ಬಂದುಬಿಟ್ಟು. ನಾನು 7 ಡೇಸ್ ಏನು ಬರುತ್ತೆ ನೋಡಿ, ಆ ವಿಡಿಯೋದಲ್ಲಿ ನಾನು ಖಂಡಿತ ನಿಮಗೆ ನಂದು ವೆಯ್ಟ್ ಎಷ್ಟಿದೆ ಅಂತ ನಾನು ತೋರಿಸ್ತೀನಿ. ಎವ್ರಿ 7 ಡೇಸ್ಗೊಂದ್ಸರಿ ನಂದು ವೆಯ್ಟ್ ನಿಮಗೆ ತೋರಿಸ್ತೀನಿ ನಾನು. ಇವಾಗ ಪಲ್ಯ ರೆಡಿ ಆಗಿದೆ. ತುಂಬ ಜನ ಕೇಳ್ತಾ ಇರ್ತೀರಾ ನಿಮ್ಮದು ವೆಯ್ಟಿಂಗ್ ಮಿಷನ್ ಯಾವುದು ಅಂತ. ನಂದು ವೆಯ್ಟಿಂಗ್ ಮಿಷನ್ ಬಂದುಬಿಟ್ಟು ಹೆಲ್ದಿ ಫೈಮಿ ಅವ್ರದ್ದು. ನಾನು ಹೆಲ್ದಿ ಫೈಮಲ್ಲಿ ಜಾಯ್ನ್ ಆಗಿದ್ದೆ. ನಾನು ವಿಡಿಯೋ ಲಾಸ್ಟ್ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ನಾನು ಹೇಳಿದ್ದೀನಿ ನಿಮಗೆ. ನಾನು ಹೆಲ್ದಿ ಫೈಮಲ್ಲಿ ಜಾಯ್ನ್ ಆಗಿದ್ದೆ 3 ಮಂತ್ಸು. ಅವರು ನನಗೆ ವೆಯ್ಟಿಂಗ್ ಮಿಷನ್ ಕೊಟ್ಟಿರೋದು. ಅದಕ್ಕೋಸ್ಕರ ಅದು ನಾನೆಲ್ಲೂ ಆನ್ಲೈನಲ್ಲಿ ಆಯಿತು, ಎಲ್ಲ ಹೊರಗಡೆ ಆಯಿತು, ಎಲ್ಲೂ ಪರ್ಚೇಸ್ ಮಾಡಿಲ್ಲ. ಅವರೇ ನಾವೇನು ಅವರಿಗೆ ಪೇ ಮಾಡಿರ್ತೀವಲ್ಲ 3 ಮಂತ್ಸ್ ಕೋಚಿಗೆ, ಆ ಅಮೌಂಟಲ್ಲೇ ನಮಗೆ ಇದನ್ನು ವೆಯ್ಟಿಂಗ್ ಮಿಷನ್ ಕೊಟ್ಟಿರ್ತಾರೆ. ಇದರಲ್ಲಿ ಬ್ಲೂಟೂತ್ ಕೂಡ ಕನೆಕ್ಟ್ ಇರುತ್ತೆ. ನಮ್ಮದು ವೆಯ್ಟ್ ನಾವು ಚೆಕ್ ಮಾಡಿಕೊಂಡಾಗ ನಮಗೆ ಲಿಸ್ಟ್ ಬರುತ್ತೆ, ಕ್ಯಾಲರೀಸು ಮತ್ತು ಮಸಲ್ಸು, ನಮ್ಮದು ಫ್ಯಾಟು ಎಷ್ಟೆಷ್ಟಿದೆ ಅಂತ ಇದರಲ್ಲೆಲ್ಲ ತೋರಿಸುತ್ತೆ, ಅದು ಬ್ಲೂಟೂತ್ ಕನೆಕ್ಟ್ ಆದಾಗ. ಅದಕ್ಕೋಸ್ಕರ ಅವರು ಆ್ಯಪ್ಟಿಗೆ ಮತ್ತು ಅವರು ನಮ್ಮ ಫೋನಿಗೆ ಬ್ಲೂಟೂತ್ ಅವರು ಏನು ಮಿಷನ್ ಕೊಟ್ಟಿದ್ದಾರಲ್ವ, ಅದಕ್ಕೆ ಎಲ್ಲದಕ್ಕೂ ಲಿಂಕ್ ಇರುತ್ತೆ. ಇದು ಅವರೇ ಕೊಟ್ಟಿರೋದು, ನಾನೆಲ್ಲೂ ಆಚೆ ಕಡೆ ತೊಗೊಂಡಿಲ್ಲ. ಲಿಂಕ್ ಕಳಿಸಿ ಅಂತ ನೀವು ಕೇಳ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನಾನು ಲಾಸ್ಟ್ 30 ಡೇಸ್ ವಿಡಿಯೋದಲ್ಲಿ ಕೂಡ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ಇದ್ರ ಬಗ್ಗೆ ಡೀಟೇಲ್ ಆಗಿ. ಮತ್ತು ನೀವು ಕಮೆಂಟ್ ಮಾಡಿ ಕೇಳಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ.
ನೋಡಿದ್ರಲ್ಲ, ನಾನು ಡಿನ್ನರ್ಗೆ 7 o'clock ನಾನು ಡಿನ್ನರ್ ಮಾಡಿರೋದು. ಒಂದು ಚಪಾತಿ ತೊಗೊಂಡಿದ್ದೀನಿ, ಸ್ವಲ್ಪ ಪಲ್ಯ ತೊಗೊಂಡಿದ್ದೀನಿ. ಇದು ಆದಮೇಲೆ ನೈಟು ನಾನು ಜೀರಾ ವಾಟರ್ ತೊಗೊಂಡಿದ್ದೀನಿ. ನೈಟ್ ನಾನು 9 o'clock ಇದನ್ನು ಜೀರಾ ವಾಟರ್ ತೊಗೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಇವತ್ತೇ ನನ್ನ ಡಯಟ್ ರೋಟೀನ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಟಾಟಾ, ಬಾಯ್ ಬಾಯ್.